ಇವತ್ತು ಆ ನೆಲೆಯಲ್ಲಿ ನಮ್ಮ ಕೇಂದ್ರ ಸರ್ಕಾರ ಮೋದಿಯವರ ಸರ್ಕಾರ ಸಾಕಷ್ಟು ರಾಜ್ಯ ಸರ್ಕಾರಗಳ ಇಕ್ಕಟ್ಟಿಸಿದ್ದು ಕೇಜ್ರಿವಾಲ್ರಂತಹ ಒಬ್ಬ ಬಲಿಷ್ಠ ನಾಯಕನನ್ನು ಮುದ್ದೆ ಮಾಡಿದ್ವಿ ಇಡಿ. ಸಾರಾಯಿ ವಿಷಯದಲ್ಲಿ ಯಾವ ರೀತಿಯಾಗಿ ಮುದ್ದೆ ಮಾಡಿದ್ದು ನಮ್ಮ ಈ ಕೇಜ್ರಿವಾಲ್ ನಾವು ನೋಡಿದ್ದೀವಿ ಈಗಾಗಲೇ. ಅದರಿಂದ ಸರ್ಕಾರವು ಕಳ್ಕೊಳ್ಳುವಂಥ ಪ್ರಸಂಗ ಬಂತು. ಅದು ಲಾಭ ಆಯಿತು ಇಲ್ಲೋ ಗೊತ್ತಿಲ್ಲ, ವೈಯಕ್ತಿಕವಾಗಿ ಎಷ್ಟು ಲಾಭ ಮಾಡ್ಕೊಂಡು ಇವತ್ತಿಗೆ ಪ್ರೂವ್ ಆಗಿಲ್ಲ. ಅದು ಇನ್ನೂ ಕೇಸ್ ನಡೀತಾನೆ ಇದೆ. ಅಂದ್ರೆ ಪ್ರೂವ್ ಮಾಡ್ಕೊಂಡು ಹೋಗುವಂಥದ್ದು ಒಬ್ಬ ರಾಜಕೀಯವಾಗಿ ಒಂದು ಸರ್ಕಾರವನ್ನು ಸಹಿತ ಒಬ್ಬ ನಾಯಕರನ್ನು ಸಹಿತ ಹಣಿಯುವಂಥ ಕೆಲಸ ಈ ಇಡಿಯಿಂದ ಆಗಿದ್ದು ನಾವು ನೋಡ್ತಾ ಇದ್ದೀವಿ. ಈಗ ಅಂಥದ್ದೇ ಒಂದು ಪ್ರಯತ್ನ ಇಲ್ಲೇ ತಮಿಳುನಾಡಿನಲ್ಲಿ ನಿಮಗೆ ಗೊತ್ತಲ್ಲ, DMK ಸರ್ಕಾರ, ಸ್ಟಾಲಿನ್ ಅವರ ಸರ್ಕಾರ ಕೇಂದ್ರದ ಪಕ್ಕಾ ವಿರೋಧಿ ಸರ್ಕಾರ, ಸೈದ್ಧಾಂತಿಕವಾಗಿ ಆಗಿರ್ಬೋದು, ಅದೇ ಕಾಲಕ್ಕೆ ಇನ್ನುಳಿದ ಯಾವುದೇ ದೃಷ್ಟಿಯಿಂದ ಆಗಿರ್ಬೋದು. ಇಲ್ಲಿಯ ತತ್ವಗಳು ದ್ರವಿಡ ಒಂದು ನೆಲೆಗಟ್ಟಿನಲ್ಲೇ, ಒಂದು ಬಿದ್ದಂಥ ಸಮುದಾಯದ ನೆಲೆಗಟ್ಟಿನಲ್ಲೇ, ಯಾಕಂದ್ರೆ ವಿಶೇಷವಾಗಿ ಹಿಂದುತ್ವ ನೆಲೆಗಟ್ಟಿನಲ್ಲೇ ಈ ಮೋದಿಯವರ ಸರ್ಕಾರ ಸನಾತನೀಯ ಧರ್ಮದ ಬಗ್ಗೆ, ಅದರ ಶ್ರೇಷ್ಠತೆ ಬಗ್ಗೆ ಒಲಿಟ್ಕೊಂಡು ಹೋದ್ರೆ ಈ ಸ್ಟಾಲಿನ್ನರ ಸರ್ಕಾರ ಏನಪ್ಪ ಅಂದ್ರೆ ದ್ರವಿಡ ಮುನ್ನೇತ್ರ ಕಸಗಮ್ ಅನ್ನೋದು ಪಾರ್ಟಿ ಹುಟ್ಟಿದ್ದು ಪೆರಿಯಾರ್ ಅವರ ಮೂಲಕ ವೈಚಾರಿಕ ನೆಲೆಗಟ್ಟಿನಲ್ಲ ಬ್ರಾಹ್ಮಣಶಾಹಿ ವಿರೋಧ ಹೊಡ್ಕೊಂಡು ಬಂದದ್ದು. ಇವೆರಡು ಸೈದ್ಧಾಂತಿಕ ಕಾರಣ ಜೊತೆಗೆ ಎರಡು ವಿರೋಧ ಪಕ್ಷ ಇರೋದ್ರಿಂದಾಗಿ ಹೇಗಾದರೂ ಮಾಡಿ ಅದನ್ನು ಮಾಡಬೇಕು ಅನ್ನೋಂಥ ಒಂದು ಏನಪ್ಪ ಅಂತಂದ್ರೆ ನೆಲೆಯಲ್ಲಿ ಕೇಂದ್ರ ಸರ್ಕಾರ ಅಂತ ಇವರು ಆರೋಪ ಮಾಡ್ತಾ ಇರ್ತಾರೆ. ಆ ನೆಲೆಯಲ್ಲಿ ಇವರ ಒಂದು ಏನಪ್ಪ ಅಂತಂದ್ರೆ ಟಾಸ್ಮಾಕ್ ಅಂತಂದ್ರೆ ತಮಿಳುನಾಡಿನ ಸರ್ಕಾರಿ ಸ್ವಾಮ್ಯದ ಮದ್ಯ ಚಿಲ್ಲರೆ ಮಾರಾಟ ಸಂಸ್ಥೆ. ಇದು ಇಲ್ಲಿ ದುಡ್ಡಿನ ಏನಪ್ಪ ಅಂತಂದ್ರೆ